ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ನಿಮ್ಮನೇಲೇನಾದರೂ ಈ ರೀತಿಯ ಪಾರ್ಸಲ್ ತಂದಿರುವಂತಹ ಬ್ಯಾಗ್ಗಳೇನಾದರೂ ಇದ್ದರೆ ಅವುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕಲಿಕ್ಕೆ ಹೋಗಲೇಬೇಡಿ. ನೋಡಿ, ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಈ ರೀತಿ ಪಾರ್ಸಲ್ ತಂದಿರುವಂತಹ ಕ್ಯಾರಿ ಬ್ಯಾಗ್ಗಳು ಇದ್ದೇ ಇರುತ್ತೆ ಅಲ್ವಾ. ಈ ರೀತಿ ವೈಟ್ ಕಲರಿನ ಕ್ಯಾರಿ ಬ್ಯಾಗ್ ಅಂತೂ ಈಗಂತೂ ಸರ್ವೇ ಸಾಮಾನ್ಯ, ಎಲ್ಲ ಹೋಟೆಲ್ಗಳಲ್ಲಿ ಸಿಗುತ್ತೆ, ಹಾಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಅವುಗಳನ್ನು ಉಪಯೋಗ ಮಾಡಿಕೊಂಡು ನಾನೀಗ ಒಂದು ಸುಂದರವಾಗಿರುವಂತಹ ವಸ್ತು ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕಾಗಿ ನೀವೇನು ಮಾಡಬೇಕು, ಫಸ್ಟು ಬ್ಯಾಗನ್ನು ಈ ರೀತಿ ಹಾಸ್ಕೋಬೇಕು. ನಂತರದಲ್ಲಿ ಮೇಲೆ ಹಾಗೆ ಕೆಳಗಡೆ ಎರಡೂ ಬದಿಯಲ್ಲೂ ವಿಡಿಯೋದಲ್ಲಿ ತೋರಿಸಿರುವಂತೆ ನೀಟಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ. ಮೇಲೆ ಹಾಗೆ ಕೆಳಗೆ ಎರಡೂ ಬದಿಯಲ್ಲೂ ಕೂಡ ನೋಡಿ, ಈ ರೀತಿಯ ಕ್ಯಾರಿ ಬ್ಯಾಗ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಯಾವ ರೀತಿ ಅದನ್ನು ರೀಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ತಿಳಿಸ್ಕೊಡಿ. ಹಾಗೆಯೇ ನಾನೀಗ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಯೂಸ್ ಮಾಡಿಕೊಂಡ್ರೆ ಸುಂದರವಾಗಿರುವ ವಸ್ತು ರೆಡಿ ಆಗೋದಂತೂ ಗ್ಯಾರಂಟಿ. ವಾವ್ ಅಂತ ಖಂಡಿತವಾಗ್ಲೂ ನೀವು ಹೇಳ್ತೀರಾ. ನೋಡಿ, ಈ ರೀತಿ ಕ್ಯಾರಿ ಬ್ಯಾಗನ್ನು ಫಸ್ಟು ನೀವೇನು ಮಾಡಬೇಕು, ಹೀಗೆ ಫುಲ್ ಓಪನ್ ಮಾಡಿ ಇಟ್ಕೋಬೇಕು. ನಂತರದಲ್ಲಿ ನೋಡಿ, ನಾನೀಗ ಹೇಗೆ ತೋರಿಸ್ತಾ ಇದ್ದೀನಲ್ವಾ ಆ ರೀತಿ ಇದನ್ನು ಮಡಚ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಹೀಗೆ ನೀಟಾಗಿ ಇದನ್ನು ಮಡಚ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ಸೈಜಲ್ಲಿ ನನಗೆ ಈಗ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇದನ್ನು ಈ ರೀತಿ ಮಡಚ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಿಧಾನವಾಗಿ ಇದನ್ನು ಮಡಚಿಬಿಟ್ಟು ಹೀಗೆ ನಂತರದಲ್ಲಿ ಅದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯ ಕ್ಯಾರಿ ಬ್ಯಾಗ್ಗಳನ್ನು ನಾವೆಲ್ಲ ಹೆಚ್ಚಿನದಾಗಿ ಬಿಸಾಕೋದೇ ಜಾಸ್ತಿ. ಇದೇನಕ್ಕೆಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ. ಆದರೆ ನಾನೀಗ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವೇನಾದರೂ ಮರುಬಳಕೆ ಮಾಡಿಕೊಂಡ್ರೆ ವಾವ್ ಅಂತ ಹೇಳಿಬಿಟ್ಟು ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ. ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ ವೈಟ್ ಕಲರಿನ ಕ್ಯಾರಿ ಬ್ಯಾಗನ್ನು ತೊಗೊಂಡಿದ್ದೀನಿ. ನೀವು ವೈಟ್ ಕಲರಿನ ಕ್ಯಾರಿ ಬ್ಯಾಗನ್ನೇ ತೊಗೋಬೇಕು ಅಂತ ಏನಿಲ್ಲ. ನಿಮ್ಮ ಮನೆಯಲ್ಲಿ ಯಾವ ಕಲರಿನ ಕ್ಯಾರಿ ಬ್ಯಾಗ್ ಇರುತ್ತೆ ನೋಡಿ, ಆ ಕಲರಿನ ಕ್ಯಾರಿ ಬ್ಯಾಗನ್ನು ತೊಗೊಂಡು ನೀವು ಬಳಸಬಹುದು. ತುಂಬಾ ಚೆನ್ನಾಗಾಗುತ್ತೆ. ಕೆಲವೊಂದು ಸರಿ ರೆಡ್ ಕಲರಿನ ಕ್ಯಾರಿ ಬ್ಯಾಗಲ್ಲಿ ಇರುತ್ತೆ, ಕೆಲವೊಂದು ಸರಿ ಹಳದಿ ಕಲರಿನ ಕ್ಯಾರಿ ಬ್ಯಾಗ್ ಇರುತ್ತೆ. ಅವುಗಳಲ್ಲಿ ಕೂಡ ನೀವು ಈ ರೀತಿ ಮಾಡಿದರೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ನಾನಿಲ್ಲಿ ತೊಗೊಂಡಿರೋದು ವೈಟ್ ಕಲರಿನ ಕ್ಯಾರಿ ಬ್ಯಾಗು. ಇದರಲ್ಲೂ ಕೂಡ ಸಖತ್ತಾಗಿ ಕಾಣುವಂತಹ ಒಂದು ವಸ್ತುನ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ಯಾರಿ ಬ್ಯಾಗನ್ನು ನೋಡಿ ಹೀಗೆ ನಾವು ಮಡಚ್ಕೊಂಡು ನಂತರದಲ್ಲಿ ಉದ್ದುದ್ದಾಗಿ ಹೀಗೆ ನಾನು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಹೀಗೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದೇ ಒಂದು ಈ ರೀತಿ ತೊಗೊಂಡ್ಬಿಟ್ಟು ಒಂದು ಅಥವಾ ಎರಡನ್ನ ತೊಗೊಂಡ್ಬಿಟ್ಟು ನೋಡಿ, ಈಗ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಮಡಚ್ಕೊಳ್ಬೇಕಾಗುತ್ತೆ. ನೋಡಿ, ಒಂದನ್ನು ನಾನೀಗ ತೋರಿಸ್ತಾ ಇದ್ದೀನಿ ನಿಮಗೆ. ಹೀಗೆ ಮಡಚಿ ನಂತರ ಮತ್ತೆ ಹೀಗೆ ಅದನ್ನು ಫೋಲ್ಡ್ ಮಾಡಿ, ನಂತರ ಬೇಕಂದರೆ ನೀವು ಮತ್ತೆ ಇನ್ನೊಂದು ಕೂಡ ಫೋಲ್ಡ್ ಮಾಡಬಹುದು. ಬಟ್ ನಾನಿಲ್ಲಿ ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ನಂತರದಲ್ಲಿ ನೋಡಿ, ಹೀಗೆ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ಈ ರೀತಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಹೀಗೆ ಅದನ್ನು ವಿ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತದೆ. ನೋಡಿ, ಹೀಗೆ ವಿ ಶೇಪಲ್ಲಿ ಅದನ್ನು ಪೂರ್ತಿಯಾಗಿ ನೀವು ಇದನ್ನು ಹೀಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ನೋಡಿ, ಮಿಡಲ್ನಲ್ಲಿ ಈ ರೀತಿ ವಿ ಶೇಪ್ ಬರಬೇಕು. ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಹೀಗೆ ಓಪನ್ ಮಾಡಿದ ತಕ್ಷಣ ನೋಡಿ ಹೀಗೆ ಈ ಶೇಪಲ್ಲಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು, ಎರಡೂ ಬದಿಯಲ್ಲೂ ಕೂಡ ನಾನು ಇದೇ ರೀತಿನೇ ಈಗ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ, ಹೀಗೆ ಈ ಥರ ನಾನೀಗ ಎಲ್ಲವನ್ನೂ ಕೂಡ ಇದೇ ರೀತಿಯೇ ಕಟ್ ಮಾಡ್ಕೊಂಡ್ಬಿಟ್ಟು ತೊಗೊಬಂದು ನಿಮಗೆ ತೋರಿಸ್ತೀನಿ. ನೋಡಿ, ಹೀಗೆ ಎಲ್ಲದನ್ನೂ ಕೂಡ ನಾನು ಇದೇ ರೀತಿಯೇ ಇದೇ ಶೇಪಲ್ಲೇ ಕೂಡ ನಾನೀಗ ಕಟ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ನಂತರದಲ್ಲಿ ನೋಡಿ, ಮಿಡಲ್ನಲ್ಲಿ ಇದೇನು ನಾವೀಗ ಕಟ್ ಮಾಡ್ಕೊಂಡಿದ್ವಲ್ಲ ಅದರ ಮಿಡಲ್ನಲ್ಲಿ ಗ್ರೀನ್ ಕಲರಿನ ಪೇಂಟನ್ನು ನೋಡಿ ಇಲ್ಲಿ ನಾನು ಹೀಗೆ ಹಚ್ತಾ ಇದ್ದೇನೆ. ಮಿಡಲ್ನಲ್ಲಿ ಹಚ್ಚಬೇಕು. ನೋಡಿ, ಹೀಗೆ ಉದ್ದವಾಗಿ ಅಲ್ಲ, ನಾವೇನು ಈಗ ವಿ ಶೇಪಲ್ಲಿ ಕಟ್ ಮಾಡಿದ್ವಲ್ಲ ಅಲ್ಲಿ ಉದ್ದವಾಗಿ ಹಚ್ಕೋತಿಲ್ಲ. ನೋಡಿ, ಹೀಗೆ ಅಡ್ಡ ಇಟ್ಕೊಂಡ್ಬಿಟ್ಟು ಈ ರೀತಿ ನೀವು ಗ್ರೀನ್ ಕಲರಿನ ಪೇಂಟನ್ನು ಪೂರ್ತಿ ಎಲ್ಲ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಪೂರ್ತಿ ಎಲ್ಲದಕ್ಕೂ ಕೂಡ ಅದೇ ರೀತಿನ ಪೇಂಟನ್ನು ಮಾಡಿಕೊಂಡು ಫುಲ್ ಡ್ರೈ ಆಗಲಿಕ್ಕೆ ನೀವು ಅದನ್ನು ಬಿಡಬೇಕಾಗತ್ತೆ. ನೋಡಿ, ಈ ರೀತಿ ನಾನು ಮಿಡಲ್ನಲ್ಲಿ ಹೀಗೆ ಪೇಂಟ್ ಮಾಡಿಕೊಂಡು ಎಲ್ಲದನ್ನೂ ಕೂಡ ಇದೇ ರೀತಿಯೇ ಪೇಂಟ್ ಮಾಡಿಕೊಂಡು ಹಾಗೆಯೇ ಡ್ರೈ ಮಾಡಿಕೊಂಡು ನಿಮಗೆ ತಂದು ತೋರಿಸ್ತೀನಿ.
ಇದೇ ರೀತಿಯೇ ಎಲ್ಲ ಶೀಟಿಗೂ ನೀವು ಪೇಂಟನ್ನು ಮಾಡಬೇಕಾಗತ್ತೆ. ಫುಲ್ ಪೇಂಟ್ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ತುಂಬಾ ಈಸಿ. ಜಸ್ಟ್ ನೀವು ಫಸ್ಟು ಕ್ಯಾರಿ ಬ್ಯಾಗನ್ನು ಫುಲ್ ಓಪನ್ ಮಾಡಿಕೊಂಡು ಅದನ್ನು ಉದ್ದುದ್ದಾಗಿ ಕಟ್ ಮಾಡಿಕೊಂಡು ನಂತರ ಈ ಶೇಪಲ್ಲಿ ನಾನೀಗೇನು ತೋರಿಸ್ತಾ ಇದ್ದೀನಲ್ಲ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಮಿಡಲ್ನಲ್ಲಿ ನೋಡಿ ಜಸ್ಟ್ ಅಡ್ಡವಾಗಿ ನೀವು ಒಂದು ಗ್ರೀನ್ ಕಲರಿನ ಲೈನನ್ನು ಹಾಕಿಬಿಟ್ಟು ಪೇಂಟನ್ನು ಮಾಡ್ಕೊಂಡ್ಬಿಟ್ರೆ ಆಯಿತು. ಇಷ್ಟೇ ಪೇಂಟನ್ನು ಮಾಡ್ಕೊಂಡ್ಬಿಟ್ಟು ಈಸಿಯಾಗಿರುವಂತಹ ಹಾರನ ರೆಡಿ ಮಾಡಿ ಬಿಡಬಹುದು. ನೋಡ್ತಿರ್ಬೋದು ಈಗ ಆಲ್ರೆಡಿ ಫುಲ್ಲು ನಾನು ಎಲ್ಲವನ್ನೂ ಕೂಡ ಪೇಂಟ್ ಮಾಡಿಕೊಂಡು ಹಾಗೆ ಡ್ರೈ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ನಂತರದಲ್ಲಿ ಒಂದು ಸೂಜಿ ಮತ್ತು ದಾರದ ಸಹಾಯದಿಂದ ನೋಡಿ ಈ ರೀತಿ ನಾನೀಗ ಏನು ತೋರಿಸ್ತಾ ಇದ್ದೀನಲ್ವಾ ಆ ರೀತಿ ಮಡಚ್ಕೊಂಡು ನೀವು ಅದನ್ನು ಪೋಣಿಸ್ಬೇಕಾಗತ್ತೆ. ನೋಡಿ ಒಂದು ಭಾಗವನ್ನು ತೊಗೊಂಡ್ಬಿಟ್ಟು ನೋಡಿ ಗ್ರೀನ್ ಕಲರ್ ಇದೇನಿದೆಯಲ್ಲ ಆ ಪಾರ್ಟು ಮಿಡಲ್ನಲ್ಲಿ ಬರಬೇಕು. ನೋಡಿ ಹೀಗೆ ಓಪನ್ ಮಾಡಿ ಮಿಡಲ್ನಲ್ಲಿ ಹೀಗೆ ಈ ರೀತಿ ಮಡಚ್ಕೋಬೇಕು. ಆ ಸೈಡಿಂದು ಮಡಚಬೇಕು ಹಾಗೆ ಈ ಸೈಡಿಂದು ಮಡಚಬೇಕು. ನೋಡಿ ಈ ರೀತಿ ನಾನೀಗೇನು ತೋರಿಸ್ತಾ ಇದ್ದೀನಲ್ವ ಅದೇ ರೀತಿಯೇ ನೀವು ಪೂರ್ತಿ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಆ ಎಲ್ಲ ಪೀಸನ್ನು ಕೂಡ ಇದೇ ರೀತಿಯೇ ಮಡಚಿಬಿಟ್ಟು ನೀವು ಹಾರನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಚೆನ್ನಾಗಾಗುತ್ತೆ. ನೀವು ಕ್ಯಾರಿ ಬ್ಯಾಗಲ್ಲಿ ಇದನ್ನು ಮಾಡಿರೋದು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿರುವಂತಹ ಹಾರ ರೆಡಿಯಾಗಿ ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ನೋಡಿ ಈ ರೀತಿ ಎಷ್ಟು ಈಸಿ, ಹಾಗೆಯೇ ಫಟಾಫಟ್ ಅಂತ ಹೇಳಿ ಸಿಂಪಲ್ಲಾಗಿ ನಾವು ಮಾಡ್ಕೊಂಡು ಬಿಡಬಹುದು. ನೋಡಿ ಈ ರೀತಿ ಮೇಲಿನ ಒಂದು ಲೇಯರು ಹಾಗೆ ಕೆಳಗಿನ ಒಂದು ಲೇಯರನ್ನು ತೊಗೊಂಡ್ಬಿಟ್ಟು ಈ ರೀತಿ ಮಡಚ್ಕೊಂಡು ನೋಡಿ ಹೀಗೆ ನೀವು ಪೋಣಿಸ್ಕೋಬೇಕಾಗತ್ತೆ. ಈ ರೀತಿ ಮಾಡಿ ನೀವು ಹಾರನ ರೆಡಿ ಮಾಡಿಟ್ರೆ ಮಲ್ಲಿಗೆಯ ಹಾರದ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಈ ಕ್ಯಾರಿ ಬ್ಯಾಗೆಲ್ಲ ಬೇಡ ಅಂತ ಹೇಳಿ ವೇಸ್ಟ್ ಅಂತ ಹೇಳಿ ನಾವು ಬಿಸಾಕಿ ಬಿಡ್ತೀವಿ ಅಲ್ವಾ. ಆದ್ದರಿಂದ ಬಿಸಾಕುವ ಈ ಕ್ಯಾರಿ ಬ್ಯಾಗನ್ನು ಯೂಸ್ ಮಾಡಿಕೊಂಡು ಸುಂದರವಾಗಿರುವಂಥ ಹಾರ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಈ ರೀತಿಯ ಕ್ಯಾರಿ ಬ್ಯಾಗು ತುಂಬ ಇದ್ದರೆ ಅವುಗಳನ್ನು ನೀವು ಈ ರೀತಿ ಹಾರನ ಮಾಡಿಬಿಟ್ಟು ಬಾಗಿಲಿಗೆ ಉದ್ದವಾಗಿ ನೀವು ತೋರಣದ ರೀತಿ ಕೂಡ ನೀವು ಹಾಕಬಹುದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಫೋಟೋಗಳಿಗೆ ಹಾರ ಕೂಡ ನೀವು ಮಾಡಿಬಿಟ್ಟು ಹಾಕಬಹುದು. ಬಟ್ ನಾನಿಲ್ಲಿ ತೋರಿಸ್ತಾ ಇರೋದು ಫೋಟೋಗಾಗಲಿ ಅಥವಾ ಬಾಗಿಲಿಗೆ ಹಾಕುವಂಥ ಹಾರ ಆಗಲಿ ತೋರಿಸ್ತಾ ಇಲ್ಲ. ನಾನಿಲ್ಲಿ ನೋಡಿ ದಿಂಡನ್ನು ತೋರಿಸ್ತಾ ಇದ್ದೀನಿ. ತುರುಬಿಗೆ ಹಾಕುವಂತಹ ದಿಂಡನ್ನು ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿಯ ನೀವು ದಿಂಡನ್ನು ತಯಾರು ಮಾಡಿಕೊಂಡ್ರೆ ಮ್ಯಾಚಿಂಗ್ ದಿಂಡನ್ನು ನೀವೇ ಮನೆಯಲ್ಲೇ ಮಾಡ್ಕೊಂಡು ಬಿಡಬಹುದು. ಅಥವಾ ಮಕ್ಕಳಿಗೆ ಡ್ಯಾನ್ಸಿಗೆ ನೀವು ಈ ರೀತಿ ದಿಂಡನ್ನು ಹೊರಗಡೆ ಪರ್ಚೇಸ್ ಮಾಡಲಿಕ್ಕೆ ಹೋದರೆ ಏನಿಲ್ಲ ಅಂದ್ರೂ ರೋಡ್ ಸೈಡ್ ಅಂದ್ರೂ ಕೂಡ 50ರಿಂದ 60 ರೂಪಾಯಿ ಇದ್ದೇ ಇರುತ್ತೆ. ಸೊ ನೀವು ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಆ 60 ರೂಪಾಯಿ ಕೂಡ ನೀವು ಸೇವ್ ಮಾಡಿದ ಹಾಗೆ ಆಗುತ್ತೆ. ಹಾಗೆಯೇ ಬಾಗಿಲಿಗೆ ಹಾಕುವ ಹಾರವನ್ನು ನೀವು ಉದ್ದವಾಗಿ ಮಾಡಿದರೆ ಆಗ ತುಂಬಾ ಹಣದ ಉಳಿತಾಯ ಕೂಡ ಆಗುತ್ತೆ. ನೀವು ನೋಡ್ತಿರ್ಬೋದು ಮಲ್ಲಿಗೆ ಹೂವಿನ ಹಾರದ ಥರ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಇದೇ ರೀತಿಯೇ ನಾವು ಕಟ್ ಮಾಡ್ಕೊಂಡು ಬಂದಿರುವಂತಹ ಎಲ್ಲ ಪೀಸನ್ನು ಕೂಡ ನೀವು ಇದೇ ರೀತಿಯೇ ಹಾರಕ್ಕೆ ನೀವು ಪೋಣಿಸ್ಕೋಬೇಕಾಗತ್ತೆ. ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಾಗಿರುವಂತಹ ಮಲ್ಲಿಗೆ ಹಾರ ರೆಡಿ ಆಯಿತು ಅಂತ ಹೇಳಿ. ನೋಡಿ ಈ ರೀತಿ ಹಾರಗಳನ್ನು ನಾವು ತೊಗೋಬೇಕು ಅಂದರೆ 50ರಿಂದ 60 ರೂಪಾಯಿ ಖರ್ಚಾಗುತ್ತೆ. ಅದೇ 50 ರೂಪಾಯಿ 60 ರೂಪಾಯಿ ಉಳಿಸಿದ್ರೆ ಬೇರೆ ಇನ್ಯಾವುದಕ್ಕಾದರೂ ನಾವು ಖರ್ಚು ಮಾಡ್ಕೋಬಹುದು ಅವಶ್ಯಕತೆ ಇರೋದಕ್ಕೆ. ಹಾಗಾಗಿ ನೋಡಿ ಈಗ ನಾನು ಮನೆಯಲ್ಲೇ ಈ ರೀತಿ ರೆಡಿ ಮಾಡೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಇದನ್ನು ಕ್ಯಾರಿ ಬ್ಯಾಗನ್ನು ನೆಕ್ಸ್ಟ್ ಮುಂದೆ ಈ ರೀತಿ ಯೂಸ್ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಈ ಮಲ್ಲಿಗೆ ದಿಂಡು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯೇ ನಾನು ಈಗ ಆಲ್ರೆಡಿ ತುಂಬಾ ಹಾರ ಮಾಡಿದ್ದೀನಿ. ನೋಡಿ ನಾವು ಈ ರೀತಿ ಹಾರಗಳನ್ನು ಮಾಡಿಟ್ಕೊಂಡ್ರೆ ಆಯಿತು, ಬೇಕಂದವಾಗ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ನೋಡಿ ನೀವೀಗ ನೋಡ್ತಿರ್ಬೋದು ಇದೆಲ್ಲವೂ ಕೂಡ ಕ್ಯಾರಿ ಬ್ಯಾಗಿನಿಂದ ಮಾಡಿರುವಂತಹ ಹಾರಗಳು. ನೋಡಿ ಈ ರೀತಿ ನೀವು ಕ್ಯಾರಿ ಬ್ಯಾಗನ್ನು ಯೂಸ್ ಮಾಡಿಕೊಂಡ್ರೆ ಎಷ್ಟು ಸುಂದರವಾಗಿರುವಂತಹ ವಸ್ತುನ ರೆಡಿ ಮಾಡ್ಬೋದು ಅಂತ ಹೇಳಿ. ನೀವು ನೋಡ್ತಿರ್ಬೋದು ದಿಂಡುಗಳು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಅಂಗಡಿಯಿಂದ ತಂದಿರುವಂತಹ ಕಾಣಿಸ್ತಿದೆ ಅಲ್ವಾ.
ಸುಮ್ಮನೆ ದುಬಾರಿ ದುಡ್ಡು ಕೊಟ್ಬಿಟ್ಟು ನೀವು ಅಂಗಡಿಯಿಂದ ತರೋ ಬದಲು ನೀವೇ ಮನೆಯಲ್ಲೇ ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ಬೇಕಾದ ಕಲರಿನಲ್ಲಿ ನೀವು ಈ ರೀತಿ ದಿಂಡುಗಳನ್ನು ಮ್ಯಾಚಿಂಗ್ ದಿಂಡುಗಳನ್ನು ನೀವು ಮನೆಯಲ್ಲೇ ಆರಾಮಾಗಿ ಫಟಾಫಟ್ ಅಂತ ಹೇಳಿ ಕೇವಲ ಕೆಲವು ನಿಮಿಷಗಳಲ್ಲಿ ಇವುಗಳನ್ನು ನೀವು ರೆಡಿ ಮಾಡಿಕೊಳ್ಳಬಹುದು. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.